ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ಲಾಸ್ಟ್ ಕ್ಲಾಸ್ we discussed about breeding technique, that is animal breeding. What is animal breeding? Then what are the steps involved in animal breeding? There are two steps in animal breeding. One is inbreeding and second one is outbreeding. So inbreeding causes homozygosity and inbreeding depression. So those are all studied in last class. Then in outbreeding, again it includes three further steps: outcrossing, crossbreeding and interspecific hybridization. So all these concepts studied in last class. Now in today's class, in this class, we will discuss about the next concept, that is the control breeding technology. ಇಂದಿನ ಒಂದು ತರಗತಿಯಲ್ಲಿ ಇನ್ನೊಂದು ಸ್ಟೆಪ್ ಇದೆ, ಅದು ಕಂಟ್ರೋಲ್ ಬ್ರೀಡಿಂಗ್ ಟೆಕ್ನಾಲಜಿ. ಕಂಟ್ರೋಲ್ ಬ್ರೀಡಿಂಗ್ ಟೆಕ್ನಾಲಜಿ, through which how we can introduce new breeds. ನಾವು ಹೇಗೆ ಇನ್ಬ್ರೀಡಿಂಗ್ ಔಟ್ಬ್ರೀಡಿಂಗ್ ನಿಂದ ಬ್ರೀಡ್ಸ್ ಅನ್ನ ನಾವು ಇಂಪ್ರೂವ್ ಮಾಡಿದ್ವೋ ಅದೇ ರೀತಿ ಮತ್ತೊಂದು ವಿಧಾನ ಇದೆ. ನ್ಯೂ ಸ್ಪೀಶೀಸ್ ಅನ್ನ, ನ್ಯೂ ಬ್ರೀಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಇಂಪ್ರೂವ್ ಮಾಡುವಂತಹ ಟೆಕ್ನಿಕ್. ಆ ಟೆಕ್ನಾಲಜಿಯನ್ನ ನಾವು ಕಂಟ್ರೋಲ್ ಬ್ರೀಡಿಂಗ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಕಂಟ್ರೋಲ್ ಬ್ರೀಡಿಂಗ್ ಟೆಕ್ನಾಲಜಿ ಅಗೈನ್ ಇನ್ಕ್ಲೂಡ್ಸ್ ಟೂ ಟೆಕ್ನಿಕ್ಸ್. ಇದರಲ್ಲಿ ಮತ್ತೆ ನಾವು ಎರಡು ಟೆಕ್ನಿಕ್ಸ್ ಅನ್ನ ನೋಡ್ತೇವೆ. ನೇಮ್ಲಿ ದಿ ಫಸ್ಟ್ ಟೆಕ್ನಿಕ್ ಈಸ್, that is artificial insemination. Artificial insemination. And the second technique of control breeding technology, that is MOET. MOET, multiple ovulation embryo transfer. So these two different techniques in control breeding technology or technique. Now coming to the first one, that is artificial insemination. ಈಗ ಮೊದಲನೇ ಟೆಕ್ನಿಕ್ ಅನ್ನ ವಿಧಾನವನ್ನ ಈ ಕಂಟ್ರೋಲ್ ಬ್ರೀಡಿಂಗ್ ಅಲ್ಲಿ ನಾವು ನೋಡೋಣ. ಅದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೇವೆ. ಆರ್ಟಿಫಿಷಿಯಲ್ ಅಂದಾಗ ಕೃತಕವಾಗಿ. Insemination means, that is introduced semen into the female reproductive duct or tract of female organism. ಅರ್ಥ, ಆರ್ಟಿಫಿಷಿಯಲ್ ಅಂತಂದ್ರೆ ಕೃತಕವಾಗಿ, ಇನ್ಸೆಮಿನೇಷನ್ ಅಂತಂದ್ರೆ ಸೆಮೆನ್ ಅನ್ನ ಮೇಲ್ ಪೇರೆಂಟ್ ಇಂದ ಕಲೆಕ್ಟ್ ಮಾಡಿಕೊಂಡು ಅದನ್ನ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರಾಕ್ಟ್ಗೆ ನೇರವಾಗಿ ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನ ನಾವು ಇನ್ಸೆಮಿನೇಷನ್ ಅಂತ ಕರಿತೇವೆ. ಹಾಗಾದರೆ ಇದರ ಅರ್ಥ, ಕೃತಕ ಒಂದು ಸೆಮೆನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಕೃತಕವಾಗಿ ಇಂಟ್ರೊಡ್ಯೂಸ್ ಮಾಡಿ ಗರ್ಭಧಾರಣೆ ಮಾಡುವಂಥದ್ದು ಪ್ರಾಣಿಗಳಲ್ಲಿ, ಅದನ್ನ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೇವೆ. In this technique of control breeding, here collect semen from semen banks. In which type of animal you breed and improve their progeny. So in that animal, breeders select semen from the semen bank or the center.
Sometime breeders collect semen from the semen bank and introduced to the female organism, that is housed ಮನೆಯಲ್ಲೇ ಇರ್ತಕ್ಕಂತಹ ಆರ್ಗ್ಯಾನಿಸಮ್ಗೆ ಕಲೆಕ್ಟ್ ಮಾಡ್ಕೊಂಡು ಬಂದು ತಾವೇ ಆ ಇನ್ಸಮಿನೇಷನ್ ಅನ್ನ ಮಾಡಬಹುದು, ಇಂಟ್ರೊಡ್ಯೂಸ್ ಮಾಡಬಹುದು ಸೆಮೆನ್ ಅನ್ನ. ದಟ್ ಸೆಮೆನ್ ಕಂಟೈನ್ಸ್ ನಂಬರ್ ಆಫ್ ಸ್ಪರ್ಮ್ಸ್, ದಟ್ ಈಸ್ ಮೇಲ್ ಗೇಮೆಟ್. ಆ ಮೇಲ್ ಗೇಮೆಟ್ ಇರ್ತಕ್ಕಂತಹ ಆ ಫ್ಲೂಯಿಡ್ ಅನ್ನ ನಾವು ಸೆಮೆನ್ ಅಂತ ಹೇಳ್ತೇವೆ. We already studied in human reproduction. Semen, sperms, along with secretion from prostate, seminal vesicle and bulbourethral gland. Secretion of all these glands along with the sperms, that secretion along with sperms together to constitute as a semen. ಅದನ್ನು ನಾವು ಸೆಮನ್ ಅಂತ ಕರಿತೇವೆ. ಈ ವಿಧಾನದಲ್ಲಿ ಬ್ರೀಡರ್ಸ್ ಏನಿದ್ದಾರೆ ಅಂದರೆ ಹೊಸ ಬ್ರೀಡ್ಸ್ ಅನ್ನ, ಸಂತತಿಯನ್ನ, ವೆರೈಟಿಯನ್ನ, ಸ್ಪೀಶೀಸ್ ಅನ್ನ ಇಂಪ್ರೂವ್ ಮಾಡುವಂತಹ ಬ್ರೀಡರ್ಸ್ ಏನಿದ್ದಾರೆ ಅವರು ನೇರವಾಗಿ ಸೆಮನ್ ಅನ್ನ, ಅವರು ಯಾವ ಪ್ರಾಣಿಯಲ್ಲಿ ಹೊಸ ಸಂತತಿಯನ್ನ, ಹೊಸ ಹೈಬ್ರಿಡ್ ಅನ್ನ, ಸಂಕರಣ ತಳಿಯನ್ನ ಪಡಿಬೇಕು ಅಂತ ಇಚ್ಛೆ ಪಡ್ತಾರೋ ಅವರುಗಳು ನೇರವಾಗಿ semen bank ಇಂದ, when semen stored in that center, that center is said to be semen bank. ಹೇಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನಾವು ಅಮೌಂಟ್ ಅನ್ನ ಇಟ್ಟಿರ್ತೀವೋ ಅದೇ ರೀತಿ ವಿವಿಧ ಆರ್ಗ್ಯಾನಿಸಮ್ಸ್ ನ ಸೆಮೆನ್ಸ್ ಅನ್ನ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಪ್ರಿಸರ್ವ್ಡ್ ಸೆಮೆನ್ ಇನ್ ದಟ್ ಸೆಂಟರ್, ಸೆಮೆನ್ ಬ್ಯಾಂಕ್. ಆ ಬ್ಯಾಂಕ್ ಇಂದ ತಮಗೆ ಯಾವ ಪ್ರಾಣಿಯ ಒಂದು ಸೆಮೆನ್ ಬೇಕಾಗ್ತದೋ ಅದನ್ನು ಅವ್ರು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದು ಇಂಟ್ರೊಡ್ಯೂಸ್ ಮಾಡಬಹುದು. ಮನೆಯಲ್ಲೇ ಇರ್ತಕ್ಕಂತಹ ಅವರ ಫಿಮೇಲ್ ಏನು ಡೊಮೆಸ್ಟಿಕ್ ಅನಿಮಲ್ ಇದೆ ಅದಕ್ಕೆ ಅವರು ತಾವೇ ಕೃತಕವಾಗಿ ಇಂಟ್ರೊಡ್ಯೂಸ್ ಮಾಡಬಹುದು ಸೆಮೆನ್ ಅನ್ನ. ದಟ್ ಸೆಮೆನ್ ಇಂಟ್ರೊಡ್ಯೂಸ್ ಟು ದಿ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಆಫ್ ಫಿಮೇಲ್ ಆರ್ಗ್ಯಾನಿಸಮ್. ದೆನ್ ಟೇಕ್ಸ್ ಪ್ಲೇಸ್ ದಿ ಫರ್ಟಿಲೈಸೇಷನ್, ದಟ್ ಈಸ್ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್, ಕೃತಕವಾಗಿ ಗರ್ಭಧಾರಣೆ ಮಾಡುವಂಥದ್ದು. ಇನ್ನು ಕೆಲವು ಸಂದರ್ಭದಲ್ಲಿ ಬ್ರೀಡರ್ಸ್ ಏನು ಮಾಡಬಹುದು, ನೇರವಾಗಿ ತಮ್ಮ ಪ್ರಾಣಿಯನ್ನ, ಫೀಮೇಲ್ ಆರ್ಗ್ಯಾನಿಸಮ್ ಅನ್ನ ಆ ಒಂದು ಸೆಂಟರ್ಗೆ ತಗೊಂಡು ಹೋಗಿ ಅಲ್ಲಿ ಈ ಕೃತಕ ಗರ್ಭಧಾರಣೆಯನ್ನ ಮಾಡಿಸ್ಕೊಂಡು ಬರಬಹುದು. ಚಾನ್ಸಸ್ ಆಗಿದೆ, ಎರಡು ಚಾನ್ಸಸ್ಸು ಇದೆ. ಈ ರೀತಿ ಸೆಮೆನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಫೀಮೇಲ್ ಒಂದು ಆರ್ಗ್ಯಾನಿಸಮ್ ಬಾಡಿಗೆ, ಅದರಲ್ಲೂ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ಗೆ ನೇರವಾಗಿ ಇನ್ಸಮಿನೇಷನ್ ಮಾಡುವುದರ ಮೂಲಕ ಕೃತಕ ಗರ್ಭಧಾರಣೆಯನ್ನ ಮಾಡಿ ಅಲ್ಲಿಂದ ಹೊಸ ಬ್ರೀಡನ್ನ ಪಡೆಯುವಂಥ ವಿಧಾನವನ್ನ ನಾವು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಇದನ್ನ ನಾವು ಕೌಗಳಲ್ಲಿ ನೋಡಬಹುದು. ಡಾಗ್ ಅಂಡ್ ಅದರ್ ಸ್ಪೀಶೀಸ್, ಡೊಮ್ಯಾಸ್ಟಿಕ್ ಸ್ಪೀಶೀಸ್ ಆರ್ ಡೊಮ್ಯಾಸ್ಟಿಕ್ ಅನಿಮಲ್ಸ್, ಅನೇಕ ಪ್ರಾಣಿಗಳಲ್ಲಿ ಇವತ್ತು ಈ ಒಂದು ಟೆಕ್ನಿಕ್ಕು ಪ್ರಚಲಿತವಾಗಿದೆ. ಈ ಏನು ನಾವು ಡಾಗಲ್ಲಿ ಒಂದು ಬ್ರೀಡ್ಸನ್ನು, ನ್ಯೂ ಬ್ರೀಡ್ಸನ್ನು ನೋಡ್ತಾ ಇದ್ದೇವೆ, ಇದೇ ಟೆಕ್ನಿಕ್ಕನ್ನು ಬಳಸ್ಕೊಂಡು ಹೊಸ ಬ್ರೀಡನ್ನು ನಾವು ಏನು ಮಾಡ್ಬೋದು, ಇಂಟ್ರೊಡ್ಯೂಸ್ ಮಾಡ್ಬೋದಾಗಿದೆ. ಹಾಗೆ ಕೌವಲ್ಲಿ ಶೀಪ್, so many organisms are there. This is the first technique in controlled breeding. Coming to the second one, that is moyet. ಎರಡನೇದಾಗಿ ನೋಡುವಂಥದ್ದಾದ್ರೆ ಮೊಯೆಟ್ ಅಂತ ಹೇಳ್ತೀವಿ ಟೆಕ್ನಿಕ್. ಸೊ ಮೊಯೆಟ್ ಮೀನ್ಸ್ ಮಲ್ಟಿಪಲ್ ovulation, embryo transfer. So this is the expansion for moyet. MOET ಅಂತ ಕೊಡ್ತಾರೆ ಎಕ್ಸಾಮ್ ನಲ್ಲಿ. ಸೊ ಎಕ್ಸ್ಪ್ಯಾಂಡ್ ಅಂತ ಕೇಳಿದಾಗ ನೀವು ಇದನ್ನ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್, M for multiple, O for ovulation, E for embryo and T for transfer technique ಅಂತ ಕರಿತೇವೆ. ಸೊ ಒನ್ ಆಫ್ ದಿ ಇಂಪಾರ್ಟೆಂಟ್ ಅಂಡ್ ಪಾಪ್ಯುಲರ್ ಟೆಕ್ನಿಕ್ ಇನ್ ಕಂಟ್ರೋಲ್ ಬ್ರೀಡಿಂಗ್ ಟೆಕ್ನಿಕ್, ಇದರಲ್ಲಿ ಬರ್ತಕ್ಕಂಥ ಒಂದು ಪಾಪ್ಯುಲರ್ ಟೆಕ್ನಿಕ್ ಇದು ಮೊಯೆಟ್ ಅನ್ನುವಂಥದ್ದು. So what are the steps involved in moyet?
ಹಾಗಾದ್ರೆ ಈ ಏನೇನು ಸ್ಟೆಪ್ಸ್ ಈ ಮೊಯೆಟ್ ಅಲ್ಲಿ ನೋಡ್ತೇವೆ ನಾವು, ಈ ಟೆಕ್ನಿಕ್ ಅಲ್ಲಿ ನೋಡ್ತೀವಿ ಅಂದಾಗ ನೋಡೋಣ ಯಾವ ಸ್ಟೆಪ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಅಂತೇಳಿ ಅಂತ. ಸೊ ಮೊಯೆಟ್, in this technique we commonly used or followed in some animals, domestic animals like cow, sheep, rabbit, mares, buffaloes, etc. ಈ ಒಂದು ಟೆಕ್ನಾಲಜಿಯನ್ನ, ಈ ವಿಧಾನವನ್ನ ಕಂಟ್ರೋಲ್ ಬ್ರೀಡಿಂಗ್ ಅಲ್ಲಿ ಒಂದು ಕೆಲವು ಇಂಪಾರ್ಟೆಂಟ್ ಸಾಕಾಣಿಕೆ ಮಾಡುವಂತಹ ಪ್ರಾಣಿಗಳಲ್ಲಿ ನಾವು ಇವತ್ತು ಬಳಸ್ತಾ ಇದ್ದೇವೆ, ಅದರ ಒಂದು ಉಪಯೋಗವನ್ನ ಪಡಿತಾ ಇದ್ದೇವೆ. ಅವುಗಳು ಯಾವುದು ಅಂದಾಗ ಶೀಪ್ ಆಗಿರಬಹುದು, ರ್ಯಾಬಿಟ್ ಅಲ್ಲಿ ನೋಡ್ತೇವೆ, ಬಫೆಲೋಸ್, ಕೌ, ಮ್ಯಾರ್ಸ್ ಅಂತ ಹೇಳ್ತೀವಿ. ಮ್ಯಾರ್ಸ್ ಅಂತಂದ್ರೆ ಸೊ ಹಾರ್ಸ್, ಫಿಮೇಲ್ ಹಾರ್ಸ್ ಅನ್ನ, ಹೆಣ್ಣು ಒಂದು ಕುದುರೆಯನ್ನ ನಾವು ಮ್ಯಾರ್ಸ್ ಅಂತ ಕರಿತೇವೆ. ಮ್ಯಾರ್ಸ್, ಸಾರಿ, MARES, ಮ್ಯಾರ್ಸ್ ಅಂತ ಕರಿತೀವಿ. ಇಂಥ ಪ್ರಾಣಿಗಳಲ್ಲಿ ಇವತ್ತು ನಾವು ನ್ಯೂ ಬ್ರೀಡ್ಸ್ ಅನ್ನ ಈ ಒಂದು ಮೊಯೆಟ್ ಟೆಕ್ನಿಕ್ ನ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಹಾಗಾದರೆ ಪ್ರೊಸೀಜರ್, ಕಮಿಂಗ್ ಟು ದಿ ಪ್ರೊಸೀಜರ್ ಆರ್ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಮೊಯೆಟ್. ಸೊ ದಿ ಫಸ್ಟ್ ಸ್ಟೆಪ್ ಇನ್ ಮೊಯೆಟ್. ಹಾಗಾದ್ರೆ ಮೊದಲನೇ ಸ್ಟೆಪ್ಗೆ ಬರೋಣ, ಯಾವ ರೀತಿ ಅನುಸರಿಸ್ತಾರೆ ಇಲ್ಲಿ ಅಂತೇಳಿ ಅಂತ. ದಿ ಫಸ್ಟ್ ಸ್ಟೆಪ್, when introduced FSH hormone to female organism, that is especially cow or cattle. ಒಂದನೇ ಸ್ಟೆಪ್ ಅಲ್ಲಿ ಏನು ಕೌ ಇದೆ, so female, that is cow or cattle, administered to FSH hormone or introduced FSH hormone to the female reproductive tract or reproductive organ of cow. ಆ ಏನು ಹಸು ಇದೆ ಅದಕ್ಕೆ ಅದರ ಒಂದು ಓವರಿಗೆ, ಅಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತಂದ್ರೆ ಓವರಿ ಅಂತ ಹೇಳ್ತೀವಿ, ಆ ಓವರಿಗೆ ನೇರವಾಗಿ FSH ಹಾರ್ಮೋನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ವಾಟ್ ನೆಕ್ಸ್ಟ್ ಏನಾಗುತ್ತೆ? ಸೊ ಇನ್ ದಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, FSH ದಟ್ ಹಾರ್ಮೋನ್ induce super ovulation and follicular growth. ಈ ಒಂದು FSH ಏನಿದೆ, ದಟ್ ಈಸ್ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. FSH ನಥಿಂಗ್ ಬಟ್ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ರಿಲೀಸ್ಡ್ ಫ್ರಮ್ ದಿ ಪಿಟ್ಯುಟರಿ. ಎಲ್ಲಿಂದ ರಿಲೀಸ್ ಆಗುತ್ತೆ ಇದು? ಪಿಟ್ಯುಟರಿ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುವಂತದ್ದು FSH. ಅಂಡ್ ಒನ್ ಮೋರ್ ಇಸ್ ದೇರ್, ದಟ್ ಈಸ್ LH, luteinizing hormones. So these two necessary for spermatogenesis and oogenesis. ಇವೆರಡೂ ಕೂಡ ಸ್ಪರ್ಮಾಟೋಜೆನೆಸಿಸ್ ಪ್ರಾಸೆಸ್ ಮತ್ತೆ oogenesis ಪ್ರಾಸೆಸ್ ಅಲ್ಲಿ ಅವಶ್ಯಕವಾಗಿರ್ತಕ್ಕಂಥದ್ದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂಡ್ ಲ್ಯೂಟಿನೈಸಿಂಗ್ ಹಾರ್ಮೋನ್. ಈಗ ಈ ಒಂದು ಹಸುವಿಗೆ FSH ಅನ್ನ ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಓವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಾಗುತ್ತೆ ಆ FSH? ದಟ್ ಇಂಡ್ಯೂಸ್ ಇನ್ ದಟ್ ಕೌ the growth of follicles in the ovary. So that FSH enhances the follicular growth and super ovulation. ಆ ಓವರಿ ಒಳಗಡೆ ಇರ್ತಕ್ಕಂತಹ ಫಾಲಿಕಲ್ಸ್ ಏನಿದೆ, ಒವೇರಿಯನ್ ಫಾಲಿಕಲ್ಸ್, ಗ್ರಾಫಿಯನ್ ಫಾಲಿಕಲ್ಸ್, ಅದರ ಬೆಳವಣಿಗೆನ ಏನ್ ಮಾಡುತ್ತೆ, ಅದು ಜಾಸ್ತಿ ಮಾಡುತ್ತೆ FSH. ಅದರ ಜೊತೆಗೆ ಓವ್ಯುಲೇಷನ್ ಅನ್ನು ಕೂಡ ಏನಾಗುತ್ತೆ, ತುಂಬಾ ವೇಗದಲ್ಲಿ ಓವ್ಯುಲೇಷನ್ ಅನ್ನು ಮಾಡುತ್ತೆ, ಸೂಪರ್ ಓವ್ಯುಲೇಷನ್ ಅನ್ನು ಮಾಡುತ್ತೆ ಆ ಟೈಮಲ್ಲಿ. ಯು ನೋ ದಟ್ ಓವ್ಯುಲೇಷನ್
mature egg or ovum from the ovary or Graafian follicle. That phenomenon is said to be ovulation. Release of mature egg from the mature Graafian follicle is called as ovulation. So in the ovulation, release of only one egg in almost all female organisms, especially mammals. ನಾವು ಸಸ್ತನಿಗಳಲ್ಲಿ ತಗೊಂಡಾಗ ಏನು ಫಿಮೇಲ್ ಇದೆ, ಒಂದು ಓವ್ಯುಲೇಷನ್ ನಲ್ಲಿ ಒಂದು ಎಗ್ ಮಾತ್ರ ರಿಲೀಸ್ ಆಗ್ತದೆ. ಬಟ್ ಇನ್ ಕೇಸ್ ಆಫ್ ಮೇಲ್ಸ್, ಆಫ್ಟರ್ ಸ್ಪರ್ಮ್ಯಾಟೋಜೆನಿಸಿಸ್, ನಂಬರ್ ಆಫ್ ಕೌಂಟ್ಲೆಸ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್. ನಾವು ಕೌಂಟ್ ಮಾಡಕ್ ಆಗದೆ ಇರೋಷ್ಟು ಏನಾಗ್ತದೆ, ಸ್ಪರ್ಮ್ಸ್ ಅಲ್ಲಿ ಮೇಲ್ ಗೇಮೆಟ್ ರಿಲೀಸ್ ಆಗ್ತದೆ ಅಟ್ ಒನ್ ಇಜಾಕ್ಯುಲೇಷನ್, ಒಂದು ಇಜಾಕ್ಯುಲೇಷನ್ ಅಲ್ಲಿ. ಆದ್ರೆ ಫಿಮೇಲ್ ಅಲ್ಲಿ ಅಟ್ ಒನ್ ಓವ್ಯುಲೇಷನ್ ರಿಲೀಸ್ ಆಫ್ ಓನ್ಲಿ ಒನ್ ಎಗ್, ಒಂದೇ ಒಂದು ಫಿಮೇಲ್ ಗೇಮೆಟ್ ಮಾತ್ರ ಒಂದು ಓವ್ಯುಲೇಷನ್ ಅಲ್ಲಿ ಏನಾಗ್ತದೆ, ರಿಲೀಸ್ ಆಗ್ತದೆ. ಸೊ ಇಲ್ಲಿ ಥರ್ಡ್ ಸ್ಟೆಪ್, ಥರ್ಡ್ ಪಾಯಿಂಟ್, ಈಗ ಮುಂದೆ ಏನಾಗುತ್ತೆ, FSH ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಫಾಲಿಕ್ಯುಲರ್ ಗ್ರೋತ್ ಆಗಿ ಆ ಕೌವಲ್ಲಿ ಅದೇನ್ ಮಾಡುತ್ತೆ, ಸೂಪರ್ ಓವ್ಯುಲೇಷನ್ ಅನ್ನ ಇಂಡ್ಯೂಸ್ ಮಾಡ್ತದೆ. That means the release of 6 to 8 eggs, release of 6 to 8 eggs instead of one egg, instead of one egg. Nodi, this is called super ovulation. ಇಲ್ಲಿ ನಾರ್ಮಲ್ ಆಗಿ ಒಂದು ಎಗ್ಗು ಒಂದು ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ರಿಲೀಸ್ ಆಗುವಂಥದ್ದು. ಈಗ FSH ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಏನಾಗ್ತಾ ಇದೆ, ಒಂದು ಎಗ್ ರಿಲೀಸ್ ಆಗುವ ಬದಲಿಗೆ 6 ರಿಂದ 8 ಎಗ್ಸ್ ಏನಾಗ್ತಾ ಇದೆ, ಅಟ್ ಎ ಟೈಮ್ ಅಟ್ ಒನ್ ಓವ್ಯುಲೇಷನ್ ರಿಲೀಸ್ ಆಗುತ್ತೆ. ಹಾಗಾಗಿ ಇದನ್ನ ಸೂಪರ್ ಓವ್ಯುಲೇಷನ್ ಅಂತ ಹೇಳ್ತೇವೆ. ಒಂದು ಎಗ್ ಬದಲಾಗಿ 6 ರಿಂದ 8 ಸಂಖ್ಯೆಯಲ್ಲಿ ಏನಾಗುತ್ತೆ, ಎಗ್ಸ್ ಒಂದು ಓವ್ಯುಲೇಷನ್ ಪೀರಿಯಡ್ ಅಲ್ಲಿ ರಿಲೀಸ್ ಆಗ್ತದೆ. ದೆನ್ ವಾಟ್ ನೆಕ್ಸ್ಟ್? ಹಾಗಾದ್ರೆ ಮುಂದೆ ಏನಾಗ್ತದೆ, ಇನ್ ನೆಕ್ಸ್ಟ್ ಸ್ಟೆಪ್, ದಟ್ ಫೀಮೇಲ್ ಕೌ ಮೇಟಿಂಗ್ ವಿತ್ ಮೇಲ್ ಬುಲ್, ಅದನ್ನ ಏನು ಒಂದು ಸುಪೀರಿಯರ್ ಬುಲ್ ಏನಿದೆ, ನಾವು ಕನ್ನಡದಲ್ಲಿ ಎತ್ತು ಅಂತ ಹೇಳ್ತೇವೆ, ಆ ಮೇಲ್ ಬುಲ್ ಜೊತೆ ಏನ್ ಮಾಡ್ಬೇಕು, ಅದನ್ನ ಸಂಪರ್ಕಿಸಬೇಕಾಗ್ತದೆ, ಮೇಟ್ ಮಾಡಬೇಕಾಗ್ತದೆ. ಲೇಟರ್ fertilization takes place inside the body of that cow. Next ಏನಾಗ್ತದೆ, ರಿಲೀಸ್ ಆಫ್ sperm from the bull and enter to the reproductive organ, that is ovary of that cow. ಆ ಸ್ಪರ್ಮ್ಸ್ ಹೋಗುತ್ತೆ ಓವರಿನಲ್ಲಿ, ಅಲ್ಲೇನಾಗ್ತದೆ, ಎಗ್ಗಳ ಜೊತೆ ಸೇರ್ಕೊಂಡು ಫರ್ಟಿಲೈಸೇಷನ್ ಆಗ್ತದೆ. ಅಟ್ ಎ ಟೈಮ್ those 6 to 8 eggs are fertilized, fused with sperms at a time. ಒಂದೇ ಸಮಯದಲ್ಲಿ ಆ 6 ರಿಂದ 8 ಮೊಟ್ಟೆಗಳು ಏನಿದೆ, ಎಗ್ಸ್ ಏನಿದೆ, ಸ್ಪರ್ಮ್ ಜೊತೆ ಕಾಂಟ್ಯಾಕ್ಟ್ ಆಗಿ ಏನಾಗ್ತದೆ, ಫರ್ಟಿಲೈಸೇಷನ್ ಒಂದು ವಿಧಾನದಲ್ಲಿ ಆ ಸ್ಟೆಪ್ ಅಲ್ಲಿ ಎಲ್ಲವೂ ಕೂಡ ಫ್ಯೂಸ್ ಆಗಿ ಗರ್ಭಧಾರಣೆ ಆಗ್ತದೆ, ಫರ್ಟಿಲೈಸ್ಡ್ ಎಗ್ಸ್ ಆಗ್ತದೆ. ನೌ in this next step, so this step, male cow with bull, so fertilization takes place, fertilization takes place. So in the next step, what next, ಏನಾಗುತ್ತೆ, those eggs, fertilized eggs, those fertilized eggs collected from different ಮೆಕ್ಯಾನಿಸಮ್. ಈಗ ಆ ಕೌವಲ್ಲಿ ಇರ್ತಕ್ಕಂತಹ 6 ರಿಂದ 8 ಫರ್ಟಿಲೈಸ್ಡ್ ಎಗ್ಸ್ ಅನ್ನ ನಾವು ಹೊರಗೆ ತಗೊಳ್ಬೇಕೀಗ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಕೆಲವು ಮೆಕ್ಯಾನಿಸಮ್ನ ಮೂಲಕ. ಆ ಹೊರಗೆ ತೆಗೆದ್ಬಿಟ್ಟು ಏನ್ ಮಾಡ್ತೇವೆ, ದೆನ್ ಟ್ರಾನ್ಸ್ಫರ್ಡ್ ಟು ಅದರ್ ಸರೋಗೇಟ್ ಫೀಮೇಲ್ ಕೌಸ್. ಅದನ್ನ ಯಾವ ಬಂಜೆ ಹಸುಗಳಿರ್ತದೋ, ಅಂದ್ರೆ ಅವುಗಳಲ್ಲಿ
ಈ ಒಂದು ಎಗ್ ಪ್ರೊಡ್ಯೂಸ್ ಆಗದೆ ಫರ್ಟಿಲಿಟಿಯನ್ನು ಕಳ್ಕೊಂಡಿರ್ತದೋ ಅಂಥವುಗಳನ್ನು ನಾವು ಬಂಜೆ ಹಸುಗಳು ಅಂತ ಕರಿತೇವೆ. ಸೊ ಅಂಥವುಗಳನ್ನು ನಾವೇನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಆ ಕಂಡೀಷನನ್ನು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಅಂಥ ಹಸುಗಳ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಗೆ, ಓವರಿಗೆ ಈ ಫರ್ಟಿಲೈಸ್ಡ್ ಎಗ್ಸ್ ಅನ್ನ ಏನು ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ದೆನ್ ದಿ ನೆಕ್ಸ್ಟ್ ಪ್ರಾಸೆಸ್ ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಆನ್ ಎಂಬ್ರಿಯೋ ಅಂಡ್ ಫರ್ದರ್ ಸ್ಟೆಪ್ ದಟ್ ಈಸ್ ಬರ್ತ್ ಆಫ್ ನ್ಯೂ ಯಂಗ್ ಒನ್. ಈಗ ಮುಂದಿನ ಹಂತ ಏನಿದೆ ಅದು ಸುಗಮವಾಗಿ ನಡ್ಕೊಂಡು ಹೋಗುತ್ತೆ. ಈ ರೀತಿ ಯಾವ ಹಸುಗಳಲ್ಲಿ ಈ ಒಂದು ಸಾಮರ್ಥ್ಯ ಇರೋದಿಲ್ವೋ, ಅಂದರೆ ಆ ಕರುವಿಗೆ ಜನ್ಮ ನೀಡುವಂತಹ ಸಾಮರ್ಥ್ಯ ಇರುವುದಿಲ್ಲವೋ ಅಂತಹ ಹಸುಗಳಿಗೆ ಈ ವಿಧಾನದಿಂದ ನೇರವಾಗಿ ಫರ್ಟಿಲೈಸ್ಡ್ ಎಗ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡುವುದರ ಮೂಲಕ ಅಲ್ಲಿ ಸಂತಾನವನ್ನ ಅಭಿವೃದ್ಧಿ ಪಡಿಸಬಹುದು. ಸೊ ವೆರಿ ಇಂಪಾರ್ಟೆಂಟ್ ಟೆಕ್ನಿಕ್ ಫಾರ್ ಸಮ್ ಡೊಮೆಸ್ಟಿಕ್ ಅನಿಮಲ್ಸ್ ಲೈಕ್ ಕೌ, ಶೀಪ್, rabbit, mares, buffaloes, etc. So, what purpose we do or we followed this technique in those animals? ಯಾವ ಉದ್ದೇಶದಿಂದ ಈ ಟೆಕ್ನಿಕ್ ಅನ್ನ ಈ ಒಂದು ಪ್ರಾಣಿಗಳಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಅಂದಾಗ, the main purpose to follow this technique in those animals for high milk yielding purpose. Then second one is high meat yielding purpose. ನೋಡಿ, ಈ ಎರಡು ಉದ್ದೇಶಗಳಿಂದ ಈ ಒಂದು ವಿಧಾನವನ್ನ ಈ ಒಂದು ಅನಿಮಲ್ಸ್ಗಳಲ್ಲಿ ನಾವು ಇವತ್ತು ಪ್ರಯೋಗ ಮಾಡಿ ಯಶಸ್ವಿಯಾಗಿದ್ದೀವಿ. ಯಾಕೆ, ಏನು ಉದ್ದೇಶ ಅಂದಾಗ, ಒಂದು ಹಸುಗಳಲ್ಲಿ ಈ ಹಾಲಿನ ಸಾಮರ್ಥ್ಯವನ್ನ, ಹಾಲು ಕೊಡುವ ಸಾಮರ್ಥ್ಯವನ್ನ, ಕೆಪಾಸಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಹೈ ಮಿಲ್ಕ್ ಈಲ್ಡಿಂಗ್ ಪರ್ಪಸ್, ಅತ್ಯಧಿಕವಾಗಿ ಈ ಹಾಲನ್ನ ಪಡೆಯುವಂಥದ್ದು ಅಥವಾ ಉತ್ಪಾದಿಸುವಂಥ ಸಾಮರ್ಥ್ಯವನ್ನ ಹೆಚ್ಚು ಪಡಿಸ್ತಕ್ಕಂಥದ್ದು. ಹಾಗೆ ಎರಡನೇದಾಗಿ ಮೇಲ್ಸ್ ಏನಿದೆ, ಬುಲ್ಸ್ ಅಂತ ಹೇಳ್ತೀವಲ್ವಾ, ಎತ್ತುಗಳು, ಅವುಗಳನ್ನ ಯಾಕೆ ಈ ರೀತಿ ಟೆಕ್ನಿಕ್ಗಳಿಗೆ ಬಳಸ್ಕೊಳ್ತಾ ಇದ್ದೇವೆ ಅಂದರೆ, ಅದರ ಮಾಂಸ ಏನಿದೆ ಅದನ್ನ ಹೆಚ್ಚಿಸ್ತಕ್ಕಂಥದ್ದು, ಅದರ ಬೆಳವಣಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಅದರ ದೇಹದ ಮಾಂಸ ಏನಿದೆ ಅದರ ಬೆಳವಣಿಗೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ದಟ್ ಈಸ್ ಹೈ ಮೀಟ್ ಈಲ್ಡಿಂಗ್. ಬಿಕಾಸ್ ಏನಿದೆ ಆ ಮೀಟಲ್ಲಿ, ಅದರ ಮಾಂಸದಲ್ಲಿ ಏನಿದೆ, ಲೆಸ್ ಲಿಪಿಡ್, ಈ ಒಂದು ಫ್ಯಾಟ್ ಕಂಟೆಂಟ್, ಕೊಲೆಸ್ಟ್ರಾಲ್ ಕಂಟೆಂಟ್ ಕಡಿಮೆ ಇದೆ. ಸೊ ಇನ್ ದ ಸೆನ್ಸ್ ಫ್ರೀ ಫ್ರಮ್ ಕೊಲೆಸ್ಟ್ರಾಲ್, ಆ ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ. ಹಾಗಾಗಿ ಈ ಬೇರೆ ದೇಶಗಳಲ್ಲಿ ನೀವು ಕೇಳಿರ್ಬೋದು, ಹಸುಗಳನ್ನು, ಎತ್ತುಗಳನ್ನು ಮಾಂಸಕ್ಕಾಗಿ ಅವುಗಳನ್ನು ಬಲಿ ತಗೊಳ್ತಾರೆ, ಹಾಗೆ ಅವನ್ನು ಉಪಯೋಗ ಮಾಡ್ತಾರೆ, ಮತ್ತೆ ಅವುಗಳನ್ನು ಸಾಕಾಣಿಕೆ ಮಾಡ್ತಾರೆ ಮಾಂಸಕ್ಕಾಗಿ. ಹಾಗಾಗಿ ಈ ಮಾಂಸದ ಒಂದು ಏನಿದೆ, ಆ ಒಂದು ಕೆಪಾಸಿಟಿ ಏನಿದೆ, ಕ್ವಾಂಟಿಟಿ ಏನಿದೆ, ಅದನ್ನು ಹೆಚ್ಚಿಸೋದಕ್ಕೋಸ್ಕರ ಈ ಟೆಕ್ನಿಕ್ಕನ್ನು ಇಲ್ಲಿ ಫಾಲೋ ಮಾಡ್ತಾರೆ. ಸೊ ಫೀಮೇಲ್ಸ್ ಅಲ್ಲಾದರೆ ದಟ್ ಈಸ್ ಹೈ ಮಿಲ್ಕ್ ಈಲ್ಡಿಂಗ್, ಹಾಲನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ. ಹಾಗೆ ಮೇಲ್ಸಿಗೆ ಬಂದಾಗ ಅದರ ಮಾಂಸದ ಒಂದು ಕ್ವಾಂಟಿಟಿಯನ್ನು ಹೆಚ್ಚಿಸೋದಕ್ಕೋಸ್ಕರ ಮೊಯೆಟ್ ಟೆಕ್ನಿಕ್ಕನ್ನು ಬಳಸ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಯಾವ್ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು ಈ ಟೆಕ್ನಿಕಲ್ಲಿ ಬಳಸ್ಕೊಳ್ತಕ್ಕಂಥ ಡೊಮೆಸ್ಟಿಕ್ ಅನಿಮಲ್ಸ್ ಅಂದಾಗ? 1 cow, then 2 buffaloes, 3 sheep, 4 rabbit and 5 mares. mares ಅಂತಂದ್ರೆ ಹೆಣ್ಣು ಕುದುರೆ, ಫೀಮೇಲ್ ಹಾರ್ಸ್, ಅದನ್ನ mares ಅಂತ ಕರಿತೇವೆ ನಾವು. So this is the brief summary of moyet, multiple ovulation transfer in control breeding. So this is the important technique, because for the board examination point of view, they may ask this one for many times for 3 marks. 3 ಮಾರ್ಕಿಗೆ
ಮಟ್ಟಿಗೆ ಇದನ್ನ ಸಾಕಷ್ಟು ಸಲ ಕೇಳಿದ್ದಾರೆ, ಈ ಮೊಯೆಟ್ ಅನ್ನೋದಂಥದ್ದನ್ನ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ next concept, that is honeybee keeping. Honeybee keeping. ಈಗ ನಾವು ಮುಂದುವರೆದು honeybee keeping ಗೆ ಬರೋಣ. ಹೇಳಿ ಕೇಳಿ ಇದು ನಾವು ಫುಡ್ ಎನ್ಹಾನ್ಸ್ಮೆಂಟ್ ಮಾಡುವಂತ ಚಾಪ್ಟರ್ ಆಗಿದೆ. ಆ ಲೈಫ್ ಸ್ಟಾಕ್ಸ್ ಅಲ್ಲಿ, ಅನಿಮಲ್ ಹಸ್ಬೆಂಡರಿನಲ್ಲಿ ನಾವು ಏನೇನು ಲೈಫ್ ಸ್ಟಾಕ್ಸ್ ಅನ್ನು ಇವತ್ತು ಮೇಂಟೈನ್ ಮಾಡ್ತಾ ಇದ್ದೇವೆ, ಡೈರಿ ಫಾರ್ಮ್ ಹೇಗಿರ್ತದೆ, ಪೌಲ್ಟ್ರಿ ಫಾರ್ಮ್ ಹೇಗಿರ್ತದೆ, ದೆನ್ ಅನಿಮಲ್ ಬ್ರೀಡಿಂಗ್ ಯಾಕೆ ಬೇಕು, ಬ್ರೀಡಿಂಗ್ ನಲ್ಲಿ ಎಷ್ಟು ವಿಧಗಳಿದ್ದಾವೆ, ಯಾವ್ಯಾವ ಟೆಕ್ನಿಕ್ಸ್ ನ ಮೂಲಕ ನಾವು ನ್ಯೂ ಬ್ರೀಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲವನ್ನ ನಾವು ತಿಳ್ಕೊಂಡ್ವಿ. ನಾವು ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್, ಹನಿ ಬಿ ಕೀಪಿಂಗ್, ಜೇನು ನೊಣ ಸಾಕಾಣಿಕೆ. ಸೊ ಇದ್ರ ಬಗ್ಗೆ ನಾವು ಈಗ ಬ್ರೀಫ್ ಆಗಿ ಹೇಳ್ತಾ ಹೋಗೋಣ. ಸೊ ಹನಿ ಬಿ ಕೀಪಿಂಗ್ ಏನು ಹಾಗಂದ್ರೆ, ಇಟ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್ ಎಪಿಕಲ್ಚರ್. ಇದನ್ನ ನಾವು ಮತ್ತೊಂದು ಹೆಸರಿನಿಂದ ಕರಿತೇವೆ. ಹನಿ ಬಿ ಕೀಪಿಂಗ್ ಅನ್ನ ಎಪಿಕಲ್ಚರ್ ಅಂತ ಕರಿತೇವೆ. ಎಪಿ ದಟ್ ಈಸ್ ಹನಿ ಬಿ ವೆರೈಟಿ ಸ್ಪೀಶೀಸ್, ಕಲ್ಚರ್ ಮೇಂಟೆನೆನ್ಸ್. So honeybee keeping otherwise called as apiculture. First definition for honeybee keeping or apiculture, that is maintenance of beehives of honeybees for the production of honey. ನೋಡಿ, ಈಗ ಡೆಫಿನಿಷನ್ ಏನ್ ಕೊಡ್ಬೋದು, ಜೇನುನೊಣ ಸಾಕಾಣಿಕೆ ಹನಿ ಬಿ ಕೀಪಿಂಗ್ ಅಂತ ಕರಿತೇವೆ. ಇದಕ್ಕೆ ಮತ್ತೊಂದು ಹೆಸರಿನಿಂದ ಎಪಿಕಲ್ಚರ್ ಅಂತ ಹೇಳ್ತೀವಿ. ಎಪಿ, ಸೊ ಒನ್ ಆಫ್ ದಿ ವೆರೈಟಿ ಆಫ್ ಹನಿ ಬಿ ಇನ್ ಇಂಡಿಯಾ ಸ್ಪೀಶೀಸ್. ಹಾಗೆ ಕಲ್ಚರ್ ಮೀನ್ಸ್ ಮೇಂಟೆನೆನ್ಸ್. Now, definition for apiculture or honeybee keeping: maintenance of beehives of honeybees for the production of honey. ಇಲ್ಲಿ ಏನು beehives ಅನ್ನ ಮೇಂಟೈನ್ ಮಾಡ್ತೀವಿ ನಾವು, ಜೇನು ನೊಣಗಳಿಗಾಗಿ ಮತ್ತು ಅದರ ಉತ್ಪನ್ನವಾಗಿರ್ತಕ್ಕಂತಹ ಜೇನು ಮಧು ಅಂತ ಹೇಳ್ತೀವಿ ನಾವು, ಹನಿ ಇಂಗ್ಲಿಷ್ ಅಲ್ಲಿ. ಸೊ ಇದಕ್ಕಾಗಿ ನಾವು ಅದನ್ನ ಏನ್ ಮಾಡ್ತಿದೀವಿ, ಸಾಕಾಣಿಕೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಡೆಫಿನಿಷನ್ ಕೊಡ್ಬೇಕಾದ್ರೆ ಏನನ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ನಾವಲ್ಲಿ, beehives of honeybees. ಸೊ ವಾಟ್ ಇಸ್ ಮೆಂಟ್ ಬೈ beehives? ಏನು ಹಾಗಂದ್ರೆ beehives ಅಂತಂದ್ರೆ, ಸೊ beehives nothing but dome shaped structure or box like structure. ನೀವು ನೋಡಿರ್ಬೋದು, ಆ ಜೇನು ನೊಣಗಳನ್ನೆಲ್ಲ ಏನ್ ಮಾಡ್ತಾರೆ ಅಂತ ಪೆಟ್ಟಿಗೆಯಲ್ಲಿ, ಜೇನು ಪೆಟ್ಟಿಗೆ ಅಂತ ಹೇಳ್ತೀವಿ ನಾವು ಅದನ್ನ, ಕಂಪಾರ್ಟ್ಮೆಂಟ್ಸ್ ಇರ್ತದೆ ಹೌದಾ, ಬಾಕ್ಸ್ ಲೈಕ್ ಸ್ಟ್ರಕ್ಚರ್ ಅದು, ಹಾಗೆ ಅಥವಾ ಡೋಮ್ ಶೇಪ್ ಈ ರೀತಿ ಆಕಾರದಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್, ಅದರ ಒಳಗಡೆ ನಾವು ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು. ಅದನ್ನ ಆ ಸ್ಟ್ರಕ್ಚರ್ ಅನ್ನ, ಬಾಕ್ಸ್ ಅನ್ನ ನಾವೇನಂತ ಹೇಳ್ತೇವೆ, ಹೈವ್ಸ್ ಅಂತ ಕರಿತೀವಿ. ಬಿ ಹೈವ್ಸ್, ಜೇನುನೊಣಗಳನ್ನು ಒಳಗೊಂಡಿರ್ತಕ್ಕಂಥ ಬಾಕ್ಸ್ ಅದು, ಹಾಗಾಗಿ beehives ಅಂತ ಕರಿತೇವೆ. ಸೊ ಮೇಂಟೆನೆನ್ಸ್ ಆಫ್ beehives of honeybees for the production of honey. ಇಂಥ ಸ್ಟ್ರಕ್ಚರ್ಸ್ ಅನ್ನ, ಬಾಕ್ಸ್ ಅನ್ನ ಮೇಂಟೈನ್ ಮಾಡ್ತೇವೆ ನಾವು ಜೇನಿಗಾಗಿ, ಜೇನುತುಪ್ಪಕ್ಕಾಗಿ. ಇದನ್ನೇ ನಾವು ಹನಿ ಬಿ ಕೀಪಿಂಗ್ ಅಥವಾ ಎಪಿಕಲ್ಚರ್ ಅಂತ ಹೇಳ್ತೇವೆ. Definition for honeybee keeping or apiculture. Then location for apiculture or honeybee keeping. ಹಾಗಾದ್ರೆ ಎಂತಹ ಎನ್ವೈರನ್ಮೆಂಟ್ ಇರಬೇಕು ಹನಿಬಿ ಕೀಪಿಂಗ್ ಮಾಡಬೇಕು ಅಂದ್ರೆ, ಎಪಿಕಲ್ಚರ್ ಅನ್ನ ಮಾಡಬೇಕು ಅಂದ್ರೆ, ಅಥವಾ ಮೇಂಟೈನ್ ಮಾಡಬೇಕು beehives ಅನ್ನ, ಹನಿಬೀಸ್ ಇರ್ತಕ್ಕಂಥ beehives ಅನ್ನ ಅಂದಾಗ, ಲೊಕೇಶನ್ or environment is very important. Selection of location is very important because honeybees collect honey from different flowering plants, different flowers of different plants.
ಬೇರೆ ಬೇರೆ ಹೂಗಳಿಂದ ಆ ಹನಿಯನ್ನು ಏನು ಮಾಡುತ್ತೆ, ಅದು ಸಂಗ್ರಹಿಸ್ಕೊಂಡು ಬರ್ತದೆ. ಹಾಗಾಗಿ ನಾವು ಇದನ್ನು ಏಪಿಕಲ್ಚರ್ ಮಾಡಬೇಕು ಅಂದಾಗ ಲೊಕೇಶನ್ ಇಸ್ ಆರ್ ಎನ್ವೈರನ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿ ಸೆಲೆಕ್ಟ್ suitable environment location. Which type of location is necessary for honeybee keeping or apiculture? So that land or area, that location with flowering, more flowering plants like food crops, orchid plants, bushes, shrubs, herbs, etc. ಆ ಲೊಕೇಶನ್ನಲ್ಲಿ ಪೂರ್ತಿ ಹೋಗ್ಬಿಡ್ತಕ್ಕಂಥ ಸಸ್ಯಗಳಿರ್ಬೇಕಲ್ಲಿ, ಫ್ಲವರಿಂಗ್ ಪ್ಲಾಂಟ್ಸ್ ಇರಬೇಕು. ಯಾಕೆಂದ್ರೆ ಫ್ಲವರಲ್ಲೇ ಹನಿ ಇರ್ತಕ್ಕಂಥದ್ದು. ಈ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಯಾವ್ಯಾವ್ದು ಇರಬೇಕು? ಮೇನ್ ಆಗಿ ಫುಡ್ ಕ್ರಾಪ್ಸ್ ಇರಬೇಕು, ಫುಡ್ ಕ್ರಾಪ್ ಪ್ಲಾಂಟ್ಸ್, ಆಹಾರ ಬೆಳೆಗಳಿರ್ತಕ್ಕಂತಹ ಅಂತಹ ಸಸ್ಯಗಳಿರಬೇಕು. ಅಥವಾ ಆರ್ಕಿಡ್ ಪ್ಲಾಂಟ್ಸ್ ಇರಬೇಕು, ಬ್ಯೂಟಿಫುಲ್ ಫ್ಲವರ್ಸ್ ಅನ್ನು ಬಿಡುತ್ತೆ ಆರ್ಕಿಡ್ ಪ್ಲಾಂಟ್ಸ್. ಹಾಗೆಯೇ ಪೊದೆ, ಸಣ್ಣ ಸಣ್ಣ ಸಸ್ಯಗಳು, ಹೀಗೆ ಪೂರ್ತಿ ಈ ಹೂ ಬಿಡ್ತಕ್ಕಂಥ ಸಸ್ಯಗಳಿಂದ ಆವೃತವಾಗಿರಬೇಕು ಆ ಲೊಕೇಶನ್. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಕೀಪ್ ಹನಿ ಬೀಸ್, ದಟ್ ಈಸ್ ಏಪಿಕಲ್ಚರ್, ವಿ ಮೇಂಟೈನ್ ಏಪಿಕಲ್ಚರ್. Location or environment is very important because the main purpose of honeybee keeping is production of honey. ಹನಿಯನ್ನು ಉತ್ಪಾದಿಸೋಕ್ಕೋಸ್ಕರ ನಾವು ಮಾಡ್ತಿರೋದ್ರಿಂದ ಈ ಹನಿ ಎಲ್ಲಿರ್ತದೆ? ಹೂಗಳಲ್ಲಿರ್ತದೆ, ಮಕರಂದ. ಹಾಗಾಗಿ ನಾವು ಲೊಕೇಶನ್ ನೋಡುವಾಗ ವಿತ್ ಫುಲ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಹೆಚ್ಚಾಗಿ ಅಲ್ಲಿ ಹೂ ಬಿಡ್ತಕ್ಕಂಥ ಸಸ್ಯಗಳಿರ್ತಕ್ಕಂಥ ಲೊಕೇಶನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗ್ತದೆ. Then coming to the species location, okay, then species. ಹಾಗಾದ್ರೆ ಮುಂದೆ ಬರೋಣ. ನಾವು ಯಾವ ಸ್ಪೀಶೀಸ್ ಅನ್ನ ಇವತ್ತು ಕಲ್ಟಿವೇಟ್ ಮಾಡ್ತಾ ಇದ್ದೇವೆ? In India, only one type of honeybee species that cultivated all over the India. ಎಲ್ಲ ಕಡೆ ಒಂದು ಸ್ಪೀಶೀಸ್ ಅನ್ನ ನಾವು ಕಲ್ಟಿವೇಟ್ ಮಾಡ್ತಾ ಇದ್ದೇವೆ. That is named as Apis indica. Apis indica. One of the species, variety of honeybees. ಇದು ಒಂದು ವೆರೈಟಿ, ಅದರ ಒಂದು ತಳಿಯದು ಏಪಿಸ್ ಇಂಡಿಕಾ ಅಂತಕ್ಕಂಥದ್ದು. ಸಾಕಷ್ಟು ತಳಿಗಳಿದ್ದಾವೆ, ಆದರೆ ನಮ್ಮ ಇಂಡಿಯಾದಲ್ಲಿ ಹೆಚ್ಚಾಗಿ ನಾವು ಕಲ್ಟಿವೇಟ್ ಮಾಡ್ತಕ್ಕಂಥದ್ದು, ಇವತ್ತು ಹನಿಬಿ ಕೀಪಿಂಗ್ ಮಾಡ್ತದಲ್ಲಿ ಉಪಯೋಗಿಸ್ತಕ್ಕಂಥ ವೆರೈಟಿ ಅಂದರೆ ಏಪಿಸ್ ಇಂಡಿಕಾ. ಸೊ ಸ್ಪೀಶೀಸ್ ಯಾವುದು? ಏಪಿಸ್ ಇಂಡಿಕಾ. ದೆನ್ include or involved in this honeybee keeping or procedure. Simply said, procedure. ನಾವು ಏನು ವಿಧಾನವನ್ನು ಅನುಸರಿಸಿಕೊಂಡು ಈ ಏಪಿಕಲ್ಚರ್ ಅನ್ನ ಮಾಡಬೇಕಾಗ್ತದೆ, ಎಲ್ಲ ಸ್ಟೆಪ್ಸ್ ಇರಲೇಬೇಕು. ಅಂತ ಕ್ರಮಗಳನ್ನು ನಾವೇನು ಮಾಡ್ತೀವಿ, ಇಲ್ಲಿ ಅನುಸರಿಸಬೇಕಾಗ್ತದೆ. ಮಾಡಿದಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗಿ ಈ ಒಂದು ಏಪಿಕಲ್ಚರ್ ಅನ್ನ ಮಾಡ್ತಾ ಹೋಗ್ಬೋದು. ನಾವು ಏನಿದೆ ಹಾಗಾದ್ರೆ ಸ್ಟೆಪ್ಸು, ಪ್ರೊಸೀಜರ್ ಇದೆ ನೋಡೋಣ. ಸೊ ಫಸ್ಟ್ ಪಾಯಿಂಟ್ ಇನ್ ದಿಸ್ ಸ್ಟೆಪ್, ನಾಲೆಡ್ಜ್ ಆಫ್ ದಿ ನೇಚರ್ ಆಫ್ honeybees. ಮೊದಲನೇದಾಗಿ ನಾವು ಕ್ರಮ ತಗೊಳ್ಬೇಕಾದ್ರೆ ಒಂದು ಫಸ್ಟ್ ಪಾಯಿಂಟ್, ನಾಲೆಡ್ಜ್ ಆಫ್ ದಿ ನೇಚರ್ ಆಫ್ honeybees. ನಮಗೆ ಅದರ ಸ್ವಭಾವವನ್ನ ನಾವು ತಿಳ್ಕೊಂಡಿರ್ಬೇಕು. ಜೇನು ನೊಣಗಳ ಸ್ವಭಾವವನ್ನ ನಾವು ತಿಳ್ಕೊಂಡಿರ್ಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಹನಿಬಿ ಕೀಪಿಂಗ್ ಅಲ್ಲಿ. ಸೆಕೆಂಡ್ ಪಾಯಿಂಟ್, selected suitable environment or location. Suitable environment for keeping, honeybee keeping. ಎರಡನೇ ಪಾಯಿಂಟ್ ಅನ್ನು ತಗೊಂಡಾಗ ಉತ್ತಮವಾದ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಹನಿಬಿ ಕೀಪಿಂಗ್ಗೆ. ಯಾಕೆಂದ್ರೆ ಈಗ ತಾನೇ ನಾನು ಹೇಳಿದೆ, ಅಲ್ಲಿ ಹೆಚ್ಚಾಗಿ ಫ್ಲವರಿಂಗ್ ಪ್ಲಾಂಟ್ಸ್ ಇರಬೇಕಾಗ್ತದೆ. ಆ ಫ್ಲವರ್ಸ್ ಅಲ್ಲೇ ಈ ಒಂದು ಹನಿ ಇರೋದ್ರಿಂದ
ಈ ಹನಿ ಬೀಸ್ ಏನು ಮಾಡುತ್ತೆ, ಅದನ್ನು ಕಲೆಕ್ಟ್ ಮಾಡ್ಕೊಳ್ತದೆ. ಕಲೆಕ್ಟ್ ಮಾಡಿಕೊಂಡು ಅಲ್ಲೇನು ಮಾಡುತ್ತೆ, ಆ ಒಂದು ಏನು ಬಾಕ್ಸ್ ಲೈಕ್ ಸ್ಟ್ರಕ್ಚರ್ ಇದೆ ಅಲ್ಲಿ ಅದನ್ನು ಸಂಗ್ರಹಿಸ್ತಾ ಹೋಗುತ್ತೆ ಅದು. ಹಾಗಾಗಿ ಮೇಯ್ನ್ ಆಗಿ ಆ ಲೊಕೇಶನ್ ನಾವು ಸೆಲೆಕ್ಟ್ ಮಾಡುವ ಎನ್ವೈರನ್ಮೆಂಟ್ ಏನಿದೆ, ಆ ಪ್ರದೇಶ ವಿತ್ ಫುಲ್ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಹೂ ಬಿಡ್ತಕ್ಕಂಥ ಸಸ್ಯಗಳಿಂದ ಆವೃತವಾಗಿರಬೇಕು. ದೆನ್ ಥರ್ಡ್ ಒನ್, ಕ್ಯಾಚಿಂಗ್ ಅಂಡ್ ಹೈವಿಂಗ್ ಆಫ್ ಸ್ವಾಮ್ಸ್. ಕ್ಯಾಚಿಂಗ್ ಅಂಡ್ ಹೈವಿಂಗ್ ಆಫ್ ಸ್ವಾಮ್ಸ್ ಏನಿದು? ಮೂರನೇದಾಗಿ ನೋಡೋದಾದ್ರೆ ನಾವು ಯಾವ ರೀತಿ ಅದನ್ನ ಹಿಡಿಬೇಕಾಗ್ತದೆ, ಆ ನೊಣಗಳನ್ನೆಲ್ಲ ಹಿಡಿಬೇಕಾಗ್ತದೆ, ಅದರ ಗುಂಪನ್ನ. ಸ್ವಾಮ್ ಮೀನ್ಸ್ ಸಮೂಹ, ಗ್ರೂಪ್ ಆಫ್ ಹನಿ ಬೀಸ್ ಅನ್ನೇ ನಾವು ಸ್ವಾಮ್ಸ್ ಅಂತ ಕರಿತೇವೆ. ಜೇನು ನೊಣಗಳ ಸಮೂಹ ಅದು, ಪೂರ್ತಿ ಒಂದು ಸಮೂಹ. ನೀವು ನೋಡಿರ್ಬೋದು, ಜೇನುನೊಣ ಒಂಟಿಯಾಗಿ ಹೋಗೋದಿಲ್ಲ, ಅದು ಒಂಟಿಯಾಗಿ ಹಾರಾಡ್ತಾ ಹೋಗೋದಿಲ್ಲ, ಗುಂಪಾಗಿ ಹೋಗುತ್ತೆ. ಆ ಗುಂಪನ್ನೇ ನಾವು ಸ್ವಾಮ್ಸ್ ಅಂತ ಕರಿತೀವಿ. SWARMS ಸ್ವಾಮ್ಸ್ ಅಂತ ಕರಿತೀವಿ. ಈಗ ನಾವು ಮೂರನೇ ಪಾಯಿಂಟ್ ನೋಡೋದಾದ್ರೆ, ಯಾವ ತರ ಅದನ್ನ ನಾವು ಹಿಡಿಬೇಕು, ಆ ಗುಂಪನ್ನ ಹಿಡಿಬೇಕು, ಮತ್ತೆ ಹೈವಿಂಗ್ ಮಾಡಬೇಕು. ಅದನ್ನ ಆ ಪೆಟ್ಟಿಗೆನಲ್ಲಿ ನಾವು ಅದನ್ನೇನ್ ಮಾಡಬೇಕಾಗ್ತದೆ, ಸಂಗ್ರಹ ಮಾಡಬೇಕಾಗ್ತದೆ. ಇದನ್ನ ನಾವು ಕಲ್ತ್ಕೊಳ್ಬೇಕು, ಅದರ ಬಗ್ಗೆ ತಿಳ್ಕೊಂಡಿರ್ಬೇಕು. ದಟ್ ಈಸ್ ಕ್ಯಾಚಿಂಗ್ ಅಂಡ್ ಹೈವಿಂಗ್ ಆಫ್ ಸ್ವಾಮ್ಸ್. Swarms nothing but group of honeybees. Then coming to the next point, management of beehives. Beehives in different season. That's also important point. ಮ್ಯಾನೇಜ್ಮೆಂಟ್ ಆಫ್ beehives in different season. ಬೇರೆ ಬೇರೆ ಒಂದು ಸೀಸನ್ನಲ್ಲಿ ನಾವೇನು ಮಾಡಬೇಕಾಗ್ತದೆ, ಈ ಒಂದು ಮ್ಯಾನೇಜ್ ಮಾಡಬೇಕಾಗ್ತದೆ. ಯಾವುದು? ಹನಿ ಬೀ ಕೀಪಿಂಗಲ್ಲಿ beehives ಅನ್ನ, ಏನು ಆ ಪೆಟ್ಟಿಗೆ ಇದೆ, ಆ ಪೆಟ್ಟಿಗೆಗಳಲ್ಲಿ ಹನಿ ಬೀಸನ್ನು, ಜೇನುನೊಣಗಳನ್ನು ನಾವು ಸಂಗ್ರಹಿಸಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಡಿಫ್ರೆಂಟ್ ಸೀಸನ್ನಲ್ಲಿ ನಾವು ಅದನ್ನು ಏನು ಮಾಡಬೇಕಾಗತ್ತೆ, ಮ್ಯಾನೇಜ್ ಮಾಡಬೇಕಾಗ್ತದೆ. ಆಗೇನಾಗುತ್ತೆ, ಪ್ರೊಡಕ್ಷನ್ ಆಫ್ ಹನಿ ಇಸ್ ಮೋರ್. ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಜೇನನ್ನು ಸಂಗ್ರಹಿಸಬಹುದು, ಉತ್ಪಾದಿಸಬಹುದು. ಇದು ಫೋರ್ತ್ ಪಾಯಿಂಟ್, ಮ್ಯಾನೇಜ್ಮೆಂಟ್ ಆಫ್ beehives in different season. Then coming to the last point, handling and collection of honey. Handling and collection of honey and bee wax. Honey and bee wax. ಇನ್ನು ಕೊನೆಯದಾಗಿ ನಾವು ಯಾವ ರೀತಿ ಆ ಜೇನು ಹುಟ್ಟಿನಿಂದ ಜೇನನ್ನ ಸಂಗ್ರಹಿಸ್ಕೊಳ್ಬೇಕು, ಹಾಗೆ ಆ ಜೇನಿನಲ್ಲಿರ್ತಕ್ಕಂತಹ ಮೇಣ, ಬೀ ವ್ಯಾಕ್ಸ್ ಅಂತ ಕರಿತೀವಿ, ಹೌದಾ? ಆ ಜೇನುಗೂಡು ನೋಡಿದ್ದೀರ ನೀವು? ಆ ಮೇಣದ ಏನಿರ್ತದೆ, ಅಂಟಂಟಾಗಿರ್ತಕ್ಕಂಥ ಆ ವಸ್ತು ಏನಿದೆ, ಅದರ ಒಳಗಡೆ ಈ ಹನಿ ಇರ್ತಕ್ಕಂಥದ್ದು. ಆ ವಸ್ತುವನ್ನು ನಾವು ಬೀ ವ್ಯಾಕ್ಸ್ ಅಂತ ಕರಿತೀವಿ, ಮೇಣ ಅಂತ ಹೇಳ್ಬಿಟ್ಟು ಕರಿತೀವಿ ಅದನ್ನು. ಸೊ ಇಲ್ಲಿ ನಾವು ಯಾವ ರೀತಿ ಅದನ್ನು ಸಂಗ್ರಹಿಸ್ಕೊಳ್ಬೇಕು ಅನ್ನೋದು ಇನ್ನೊಂದು ಮುಖ್ಯ ವಿಷಯ. ಯಾವುದರಲ್ಲಿ ಅಂಶವಾಗಿರ್ತಕ್ಕಂಥದ್ದು ಹನಿ ಬೀ ಕೀಪಿಂಗ್ ಅಲ್ಲಿ ಅಥವಾ ಏಪಿಕಲ್ಚರ್ ಅಲ್ಲಿ. ದಟ್ ಇಸ್ ಹ್ಯಾಂಡಲಿಂಗ್ ಅಂಡ್ ಕಲೆಕ್ಷನ್ ಆಫ್ ಹನಿ ಅಂಡ್ ಬೀ ವ್ಯಾಕ್ಸ್. ಜೇನು ಮತ್ತು ಆ ಜೇನಿನ ಮೇಣ ಯಾವ ರೀತಿ ಸಂಗ್ರಹಿಸಬೇಕಂತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಅಂಶ. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ವ್ಯಾನ್ ವಿ ಮೇಂಟೈನ್ ದಿ beehives of honeybees, that is honeybee keeping or apiculture. Now products from honeybee keeping. ಹಾಗಾದ್ರೆ ಏನು ಉತ್ಪನ್ನಗಳನ್ನು ನಾವು ಇದನ್ನ ಪಡಿಬಹುದು? ಸೊ in earlier days honeybee keeping is the small cottage industry. ಒಂದು ಸಣ್ಣ ಕಾಟೇಜ್ ಇಂಡಸ್ಟ್ರಿ ಆಗಿತ್ತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿತ್ತು. ಬಟ್ ಟುಡೇ ಇಟ್ ಬಿಕಮ್ಸ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಬಿಕಾಸ್ ಆಫ್ ದಿ ಡಿಮ್ಯಾಂಡ್ ಆಫ್ ಹನಿ. ಆ ಒಂದು ಜೇನಿನ ಒಂದು ಬೇಡಿಕೆ ಹೆಚ್ಚಾದಂಗೆಲ್ಲ ಏನಾಯಿತು, ಇವತ್ತು ಇದು
ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೀತಾ ಹೋಗಿದೆ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಆಗಿದೆ. ನಾವು ಪ್ರಾಡಕ್ಟ್ಸ್ ಫ್ರಮ್ ಎಪಿಕಲ್ಚರ್ ಹನಿ ಬಿ ಕೀಪಿಂಗ್. ಏನೇನು ಉತ್ಪನ್ನಗಳನ್ನು ನಾವಿಲ್ಲಿ ತಗೊಳ್ತಾ ಇದ್ದೀವಿ ಹನಿ ಬಿ ಕೀಪಿಂಗ್ ಅಂದಾಗ ಏನೇನು ಉತ್ಪನ್ನಗಳು ಬರುತ್ತೆ ಅಂದಾಗ ಫಸ್ಟ್ ಒನ್ ಹನಿ. ತಾವೆಲ್ಲರೂ ಕೂಡ ಕೇಳಿದ್ದೀರ ಮತ್ತೆ ಅದರ ರುಚಿಯನ್ನು ಕೂಡ ಸವದಿದ್ದೀರ. ಜೇನು ಅಂತ, ಜೇನು ತುಪ್ಪ ಅಂತ ಹೇಳ್ತೇವೆ ಹನಿ. ಸೊ ಹನಿ ಈಸ್ ಕಂಪ್ಲೀಟ್ ಫುಡ್ ಫಾರ್ ಆಲ್ ಏಜ್ಡ್ ಪೀಪಲ್ ಆರ್ ಆಲ್ ಏಜಸ್. ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ವಯಸ್ಕರಿಗೂ ಕೂಡ, ಪ್ರತಿ ವಯಸ್ಸಿನವರಿಗೂ ಕೂಡ ಈ ಹನಿ ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂತಹ ಆಹಾರ ಅಂತಾನೆ ಹೇಳ್ಬೋದು. Because it contains sugar, saccharides, then nutrients, calcium, phosphorus and other essential nutrients. ಅನೇಕ ಉಪಯುಕ್ತ ಪೋಷಕಾಂಶಗಳು, ಸಕ್ಕರೆ ಅಂಶ ಹೆಚ್ಚಾಗಿ ಇದು ಒಳಗೊಂಡಿದೆ. ಹಾಗಾಗಿ ಒಂದು ಕಂಪ್ಲೀಟ್ ಫುಡ್ ಅಂತ ಹೇಳ್ತಾರೆ ಇದನ್ನು ಎಲ್ಲ ವಯಸ್ಸಿನವರಿಗೂ ಕೂಡ ಹನಿ. ದೆನ್ so one more economic importance or value for this honey, that is honey can be used in Ayurvedic field as a medicine. ಇದನ್ನ ಆಯುರ್ವೇದದ ಒಂದು ಫೀಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಆಯುರ್ವೇದಿಕ್ ಫೀಲ್ಡ್ ಅಲ್ಲಿ ಪ್ರತಿಯೊಂದು ಮೆಡಿಸಿನ್ನ ಒಂದು ಪ್ರಿಪರೇಷನ್ ಅಲ್ಲಿ ಈ ಹನಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಮೆಡಿಸಿನ್ ಅಲ್ಲೂ ಕೂಡ ಈ ಹನಿ ಕಂಟೆಂಟ್ ಇದೆ, ಜೇನುತುಪ್ಪದ ಕಂಟೆಂಟ್ ಇದೆ. ಹಾಗಾಗಿ ಇನ್ ಆಯುರ್ವೇದಿಕ್ ಫೀಲ್ಡ್ ದಿಸ್ ಹನಿ ಈಸ್ ಕಾಲ್ಡ್, ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಜ್ಯೇಷ್ಠ ಮಧು. ಅದಕ್ಕೆ ನಾವು ಆಯುರ್ವೇದಿಕ್ ಫೀಲ್ಡ್ ಅಲ್ಲಿ ಹೇಳ್ತೀವಿ ಬರೀ ಹನಿ ಅಲ್ಲ, ಅದು ಜೇನುತುಪ್ಪ ಅಲ್ಲ, ಜ್ಯೇಷ್ಠ ಮಧು ಅಂತ ಕರಿತೇವೆ. ಬಿಕಾಸ್ ಇಟ್ ಹ್ಯಾಸ್ its own economic value and it is used as a medicine in Ayurvedic field. ಔಷಧೀಯವಾಗಿ ಇದನ್ನ ಎಲ್ಲ ಒಂದು ಔಷಧಿಗಳ ತಯಾರಿಕೆಯಲ್ಲಿ ಆಯುರ್ವೇದಿಕ್ ಅಲ್ಲಿ ಬಳಸ್ಕೊಳ್ಳೋದ್ರಿಂದ ಜ್ಯೇಷ್ಠ ಮಧು ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನೆಕ್ಸ್ಟ್ ಬಿ ವ್ಯಾಕ್ಸ್. ಏನು ಮೇಣ ಅಂತ ಹೇಳ್ತೀವಲ್ಲ, ಆ ಹುಟ್ಟಲ್ಲಿರ್ತಕ್ಕಂಥದ್ದು ಅಂಟಾಗಿರ್ತಕ್ಕಂಥ ಪದಾರ್ಥ, ಅದು ಬಿ ವ್ಯಾಕ್ಸ್ ಅಂತ ಕರೀತಾರೆ. So that bee wax, after the extraction of honey, the remaining substance ಹಾಗೆ ಉಳ್ಕೊಳ್ಳುತ್ತಲ್ಲ, ಆ ಜೇನುತುಪ್ಪವೆಲ್ಲ ಸಂಗ್ರಹಿಸಿದ ಮೇಲೆ ಆ ಹುಟ್ಟು ಇರ್ತಕ್ಕಂಥ ಹುಟ್ಟಿನಲ್ಲಿ ಇರ್ತಕ್ಕಂಥ ಅಂಟು ಪದಾರ್ಥವನ್ನೇ ಮೇಣ ಅಂತ ಹೇಳ್ತೇವೆ, ಬಿ ವ್ಯಾಕ್ಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ಡ್ ಇನ್ ಡಿಫರೆಂಟ್ ಪರ್ಪಸ್, ಬೇರೆ ಬೇರೆ ಉದ್ದೇಶಗಳಿಗೆ ಬಳಸ್ತಾ ಇದ್ದೇವೆ. ಫಾರ್ ಕಾಸ್ಮೆಟಿಕ್ ಮ್ಯಾನುಫ್ಯಾಕ್ಚರಿಂಗ್, ಕಾಸ್ಮೆಟಿಕ್ಸ್ used in cosmetic manufacturing, then shoe polishing and other polishing of things. ನೋಡಿ, ಈ ವ್ಯಾಕ್ಸ್ ಅನ್ನ ಕಾಸ್ಮೆಟಿಕ್ಸ್ ಗಳ ತಯಾರಿಕೆಯಲ್ಲಿ ಬಳಸ್ಕೊಳ್ತಾರೆ. ಹಾಗೆ ಪಾಲಿಶ್ ಏನಿದೆ, ಶೂ ಪಾಲಿಶ್ ಇರ್ಬೋದು ಅಥವಾ ಬೇರೆ ಬೇರೆ ಪಾಲಿಶಸ್ ಏನು ಬರ್ತದೆ, ಆ ಪಾಲಿಶಸ್ ಪ್ರಿಪರೇಷನ್ ಅಲ್ಲೂ ಕೂಡ ಈ ವ್ಯಾಕ್ಸ್ ಅನ್ನ ಬಳಸ್ಕೊಳ್ತಾರೆ, ಬಿ ವ್ಯಾಕ್ಸ್ ಅನ್ನ. ಸೊ ದೀಸ್ ಆರ್ ಟೂ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಫ್ರಮ್ ದಿ ಎಪಿಕಲ್ಚರ್, ಪ್ರೊಡಕ್ಷನ್ ಆಫ್ ಪ್ರಾಡಕ್ಟ್ಸ್ ಫ್ರಮ್ ದಿ ಎಪಿಕಲ್ಚರ್ ಆಫ್ ಹನಿ ಬಿ ಕೀಪಿಂಗ್. ಇದಿಷ್ಟು ನಾವು ನೋಡೋದಾದ್ರೆ that is the brief summary of honey bee keeping or apiculture. So this is enough for today's class. Then I will take up the next concept, that is fisheries. ಮುಂದಿನ ತರಗತಿಯಲ್ಲಿ ಹೇಗೆ ಈ ಮೀನಿನ ಒಂದು ಸಂಗ್ರಹಣೆ ಮಾಡ್ತಾರೆ, ಫಿಶರೀಸ್ ಅಂದರೆ ಏನು, ಎಂತೆಂಥ ಮೀನುಗಳನ್ನು ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ, ಹೇಗೆ ಕ್ಯಾಚ್ ಮಾಡ್ತಾರೆ, ಹೇಗೆ ಸೆಲ್ಲಿಂಗ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ ಅನ್ನೋದನ್ನು ನಾವು ಆ ಫಿಶರೀಸಲ್ಲಿ ನೋಡ್ತಾ ಹೋಗೋಣ. ಸೊ ದಿಸ್ ಈಸ್ ಎನಫ್ ಫಾರ್ in this class of today's class. Then I will take up the next concept in next class. Till then, goodbye.